ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದೇನಂತ ಹೇಳಿ ಬಂದು ದೂರು ನೀಡಿದಂತಹ ವ್ಯಕ್ತಿಧಾರಣ ಈಗ ಅಸಲಿತ್ತು ಬಯಲಾಗಿದೆ. ಈಗ ಆತ ಯಾರು ಎನ್ನುವಂತಹ ಒಂದು ಕಂಪ್ಲೀಟ್ ಚಿತ್ರಣ ಬಯಲಾಗಿರುವಂಥದ್ದು. ಅವರ ಎರಡನೇ ಪತ್ನಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ತಮ್ಮ ಪತಿ ಚಿನ್ನಯ್ಯ ಅವರು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದರು. 16 ಪಾಯಿಂಟ್ಗಳಲ್ಲಿ ಕೂಡ ಒಂದು ಶೋಧ ಕಾರ್ಯ SIT ಮಾಡಿದರು, ಅಲ್ಲೇನೂ ಸಿಕ್ಕಿಲ್ಲ. ಈಗ ಅವ್ರ ಮೇಲೆ ಗಂಭೀರ ಆರೋಪ ಬರ್ತಾ ಇದೆ. ಏನೋ ದುಡ್ಡು ತಗೊಂಡು ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅಮ್ಮ ನಡೆದಿದ್ದೇನು? ಚಿನ್ನಯ್ಯ ಅವರು ತಮ್ಮನ್ನು ಮದುವೆ ಆಗಿದ್ದು ಯಾವಾಗ, ಏನಾಯ್ತಮ್ಮ? ಮದುವೆ ಆಗಿರೋದು ಡೇಟ್ ಗೊತ್ತಿಲ್ಲ ಸರ್. ನಾನು 17 ವರ್ಷ ಆಯಿತು ಸರ್ ಮದುವೆಯಾಗಿ. ಮತ್ತು ನಾನು ಧರ್ಮಸ್ಥಳಕ್ಕೆ ಮದುವೆಯಾಗಿ ಹೋದೆ. ಅಲ್ಲಿ ಒಂದು 6 ವರ್ಷ ಇದ್ದಿದ್ದೀನಿ ನಾನು ಸರ್. ಮತ್ತು ನಾನು ಕೆಲಸ ಮಾಡಿದ್ದೀನಿ, ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಗೆ ಸ್ವಲ್ಪ ಟೈಮ್ ಸೇರಿಲ್ಲ ಅಂತ ನಾವು ಈ ಕಡೆ ಬಂದೆ, ತಮಿಳ್ನಾಡಿಗೆ. ಈ ಕಡೆ ಬಂದು ಇವಾಗ 11 ವರ್ಷ ಆಯಿತು. ಈ ಮನೆಗೆ ಬಂದು 8 ವರ್ಷ ಆಯಿತು. ಆದರೆ ಯಾವಾಗಲೂ ಎಲ್ಲಿ ಹೋದ್ರೂ ನಾನು ಅವ್ರ ಜೊತೆಲೇ ಹೋಯ್ತಾಯಿದ್ದೆವು ಬರ್ತಾಯಿದ್ದೆವು. ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ತಂಗಲ್ ಕೆಲಸ ಅಂತ ಹೋಗ್ತಾರೆ. ಹೋದರೆ ತಿಂಗ್ಳಿಗೊಂದು ಸರಿ ಮನೆಗೆ ಬರ್ತಾರೆ. ಆದರೆ ಇವಾಗ ಒಂದು 2 ತಿಂಗಳು ಸರ್ ಮನೆಗೆ ಬರಲಿಲ್ಲ. ಮತ್ತು ನಾನು ಟಿ ವಿನಲ್ಲೇ ನೋಡ್ತಾ ಇರೋದು. ಏನಾಗಿದ್ದದೆ ಅಂತ ಆಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. ಟಿ ವಿನಲ್ಲೇ ನೋಡ್ಕೊಂಡಿದ್ದೀನಿ. ಮುಂದೆ ಯಾರಿದ್ದಾರೆ, ಹಿಂದೆ ಯಾರಿದ್ದಾರೆ, ಹೆಂಗೆ ಅಲ್ಲಿ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಏನು ಮಾಡೋದಿದ್ದೇ ಗೊತ್ತಿಲ್ಲ ಸರ್. ನಾನು ಕೆಲಸಕ್ಕೆ ಎಲ್ಲಿಯೂ ಕಲಿಸೋದಿಲ್ಲ ಸರ್. ಅವರೇ ಎಲ್ಲರೂ ಕೆಲಸ ಮಾಡಿ ಜೀವನನೇ ಅವರಿಂದನೇ ನಡೀತಾ ಉಂಟು ಸರ್. 2 ತಿಂಗಳು ಎಲ್ಲಿದ್ದಾರಂತೆ ಗೊತ್ತಿಲ್ಲ ಸರ್. ಏನಾಯ್ತದಂತೆ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಇದೇ ಹೇಳ್ತಾ ಇದ್ದೀನಿ ಸರ್. ನೀವು ಧರ್ಮಸ್ಥಳಕ್ಕೆ ಚಿನ್ನಯ್ಯ ಅವ್ರ ಜೊತೆ ಹೋದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ ಅವ್ರೇನಾದರೂ ಕೂಡ ನಿಮ್ಮನ್ನು ಹೌದು ಈ ಥರ ಹೆಣಗಳನ್ನು ಹೂತಾಕ್ತಾ ಇದ್ದೇನೆ ಅಂತ ಹೇಳಿದ್ರಮ್ಮ? ಏನಾದರೂ ಕ್ಲೂ ಕೊಟ್ಟಿದ್ರಾ? ತಮಗೇನಾದ್ರು ಗೊತ್ತಿತ್ತಮ್ಮ? ಇಲ್ಲ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಆದರೆ ಪಕ್ಕದ ಮನೇಲಿ ಅವರು ಇವರು ಆ ಕಡೆ ಈ ಕಡೆ ಹೋಯ್ತಾರೆ ಗಂಡಸರು. ಆದರೆ ಎಲ್ಲಿ ಹೋಯ್ತಾರೆ ಬರ್ತಾರಂತಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅಮ್ಮ, ತಾವು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರಿ ಅಮ್ಮ ತಾವು? ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸನೇ ಮಾಡ್ತಾಯಿದ್ವು ಸರ್. ಇಬ್ಬರು ಅವ್ರ ಅಣ್ಣ ಅಕ್ಕ ನಾವು ಎಲ್ಲ ಒಟ್ಟಿಗೆ ಇದ್ವು ಅಲ್ಲಿ, ಪಕ್ಕದ ಮನೆ. ಈಗ 17 ವರ್ಷಗಳ ಕಾಲ ಚಿನ್ನಯ್ಯ ಅವ್ರ ಜೊತೆ ತಾವು ಸಂಸಾರ ಮಾಡಿದ್ದೀರಾ. ಇದೇ ಮನೇಲಿ ವಾಸ ಇದ್ರಮ್ಮ ಅವರು ಕೂಡ? 8 ವರ್ಷ ಇದ್ರಲ್ವಾ, ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಇದಕ್ಕಿದ್ದಂಗೆ ಅವರು ಧರ್ಮಸ್ಥಳ ಕೇಸಲ್ಲಿ ನೂರಾರು ತಲೆಬುರುಡೆಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ್ರಲ್ಲ, ನಿಮಗೆ ಹೇಳ್ಬಿಟ್ಟು ಹೋದ್ರ? ಏನಾಯ್ತಮ್ಮ ಅವತ್ತು? ಏನಾಯಿತು? ಯಾವಾಗ ಲಾಸ್ಟ್ ಟೈಮ್ ಅವ್ರು ಹೋಗಿದ್ದು ಸರ್? ಅವರು ಕೆಲಸಕ್ಕೆ ಹೋಗ್ತಾಯಿದ್ರು. ಆವತ್ತು ಅದೇ ಬರುವಂಗೆ ನಾನು ಕೆಲಸಕ್ಕೆ ಹೋಗ್ತೀನಿ, ಒಂದು ತಿಂಗಳು ಆದಮೇಲೆ ಬರ್ತೀನಿ ಹಂಗಂತ ಹೇಳಿದ್ರು. ಹಂಗಂತ ಹೋದವ್ರು ಸರ್. ಮತ್ತೆ 1 ವಾರ 10 ದಿನ ಆದಮೇಲೆ ಟಿ ವಿನಲ್ಲಿ ನಾನು ನೋಡ್ತಾ ಇದ್ದೆ, ಅಲ್ಲಿದ್ದರು ನಮ್ಮ ಯಜಮಾನ್ರು. ಹಾಗಂತ ಹೆಂಗೆ ಹೋದ್ರು ಏನಂತ ನಮ್ಗೆ ಗೊತ್ತಿಲ್ಲ ಸರ್. ಅಮ್ಮ, ಈಗ ಅವರಾಗೆ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇಂತಿಂಥ ಜಾಗಗಳಲ್ಲಿ ನಾನು ಹೂತಾಕಿದ್ದೆ, ಇಷ್ಟು ಹೆಣಗಳೇ ಸಿಗ್ತಾಯಿತ್ತು ಅಂಥೇಳಿ. ಈಗ SIT ತನಿಖೆಯಲ್ಲಿ ಆ್ಯಕ್ಚುಲಿ ಬೆಳಕಿಗೆ ಬರ್ತಿರೋಂತಹ ಪ್ರಕರಣ ಅಂತ ಹೇಳಿದರೆ, ಅವ್ರು ಯಾರೋ ಕೂಡ ಮೋಸ ಮಾಡಿ ದುಡ್ಡಿನ ಆಮಿಷವನ್ನು ತೋರಿಸಿ ಅವರನ್ನು ಈಗ ಲಾಕ್ ಮಾಡಿಸಿದ್ದಾರೆ ಅಂತ ಹೇಳಿ. ಹಾಗಾಗಿ ಚಿನ್ನಯ್ಯ ಅವರನ್ನು ಯಾರಾದರೂ ಕೂಡ ಸಂಪರ್ಕ ಮಾಡಿದ್ರಮ್ಮ? ಯಾರಾದರೂ? ಅದಕ್ಕೆ ನನಗೆ ಗೊತ್ತಿಲ್ಲ ಸರ್. ಹಂಗೆ ಏನು ನನಗೆ ಗೊತ್ತಿಲ್ಲ ಸರ್. ನಾನೇ ಟಿ ವಿನಲ್ಲೇ ನೋಡಿಕೊಂಡೆ ಅವರಲ್ಲಿ ಇದ್ದಾರಂತ ನನಗೆ ಗೊತ್ತಾಯ್ತು ಸರ್. ಅಮ್ಮ, ಈಗ ನಿಮ್ಮ ಪತಿ ವಿರುದ್ಧ ಎಷ್ಟೊಂದು ಆರೋಪ ಬರ್ತಾ ಇದೆಯಲ್ಲ. ನೀವು 17 ವರ್ಷ ಸಂಸಾರ ಮಾಡಿದ್ದೀರಾ, ನಿನ್ನೆ ಮೊನ್ನೆ ಅಲ್ಲ, 2 ಮಕ್ಕಳು ಕೂಡ ಇದ್ದಾರೆ ಅಲ್ವಾ? 17 ವರ್ಷ ಸಂಸಾರ ಮಾಡಿದ್ದೀರಾ. ಚಿನ್ನಯ್ಯ ಅವರ ಕ್ಯಾರೆಕ್ಟ್ರು ಯಾವ ಥರ ಇತ್ತಮ್ಮ? ಅವ್ರ ವ್ಯಕ್ತಿತ್ವ ಯಾವ ಥರ ಇತ್ತು? ತುಂಬ ಒಳ್ಳೆಯವರು ಸರ್. ಅವ್ರಿಗೆ ಕುಡಿಯೋರು, ಈ ಬೀಡಿ ಸೇದವರು ಯಾರು ಪಕ್ಕದಲ್ಲಿ ಕೂತ್ಕೋಬಾರ್ದು, ನಮ್ಮ ಮನೆಗೆ ಬರಬಾರ್ದು ಸರ್. ಅವ್ರ ನಂತರ ಇರಲಿ ನಮ್ಮ ನಂತರ ಇರಲಿ ಹೇಳ್ಬಿಡ್ತಾರೆ, ಕುಡ್ಕೊಂಡು ನನ್ನ ಮನೆಗೆ ಬರಬಾರ್ದು ಅಂತ ಹೇಳ್ಬಿಡ್ತಾರೆ ಸರ್. ಇಲ್ಲಿ ಬರೋರು ಎಲ್ಲರೂ ಅವ್ರಿಗೆ ಅದು ಹಿಡಿಸೋದಿಲ್ಲ ಅಂತ ಕುಡಿಯೋರೇ ಇಲ್ಲಿ ಕುಡಿಯೋದಿಲ್ಲ ಸರ್. ಇಲ್ಲಿ ಬರುವಾಗ ಬಂದು ಹೋಯ್ತಾರೆ ಸರ್. ಅಷ್ಟು ಒಳ್ಳೆಯವರು. ಮತ್ತು ಅವರು ಇಲ್ಲಿ ಇರೋ ಜನ ಎಲ್ಲರ ಹತ್ರನೂ ಕೇಳಿ ಸರ್, ಅವರು ತುಂಬ ಮೋಸ ಅಂತ ಹೇಳೋರು ಯಾರೂ ಇಲ್ಲ ಸರ್ ಇಲ್ಲಿ. ನಾನು ಜೀವನ ಮಾಡಿದೆ 17 ವರ್ಷ ಆಯಿತು. ನಮಗೆ ಒಳ್ಳೆಯವರು ಸರ್, ಅವರು ತುಂಬ ಒಳ್ಳೆಯವರು. ಇನ್ನೊಂದು ಜೀವನ ಹುಟ್ಟು ಬಂದ್ರೂ ಅವರೇ ನನಗೆ ಗಂಡನಾಗಿ ಸಿಕ್ಕಬೇಕಂತ ನಾನು ದೇವರ ಹತ್ರ ಬೇಡ್ಕೋತೀನಿ ಸರ್. ಅಮ್ಮ, ಇಷ್ಟೊಂದು ಕಣ್ಣೀರು ಹಾಕ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಇವರು ಮಕ್ಕಳಿದ್ದಾರೆ. ನಿಜವಾಗ್ಲೂ ನಿಮ್ಮ ಗಂಡ ಅಂದರೆ ಏನಮ್ಮ? ಅವ್ರನ್ನೇ ಟ್ರ್ಯಾಪ್ ಮಾಡಿದಾರಾ ಅಥವಾ ಏನಾದರೂ ಅವರಾಗೆ ಹೋಗಿ ಷಡ್ಯಂತ್ರಕ್ಕೆ ಸಿಲ್ಕ್ ಹಾಕ್ಕೊಂಡಿದ್ದಾರಾ? ನಿಮಗೆ ಅಟ್ಲೀಸ್ಟು SITಯಿಂದ ಫೋನ್ ಬಂದಿತ್ತಾ, ನಿಮ್ಮ ಗಂಡನ ಬಂಧನ ಮಾಡಿದ್ದೀವಿ, ಈ ಥರ ಆಗಿದೆಯಮ್ಮ, ಅರೆಸ್ಟ್ ಮಾಡಿದ್ವಿ ಅಂತ? ಇದು ಟಿ ವಿನಲ್ಲೇ ನೋಡಿದೆ ಸರ್. ನಾನು ಅರೆಸ್ಟ್ ಮಾಡಿದ್ದಾರಂತ ಹೇಳಿದ್ರು. ಅದು ಏನಾಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಏನು ನಡೀತದಂತ ನನಗೆ ಗೊತ್ತಿಲ್ಲ. ಅವ್ರು ಕೆಲಸಕ್ಕೆ ಹೋಗ್ತೀನಂತ ಹೋದವರು.
ಅಮ್ಮ ನೇರವಾಗಿ ಒಂದು ಮಾತು ಕೇಳ್ತೀನಿ, ಕೆಲವೊಂದು ಚಾನಲ್ಗಳು ಇಲ್ಲಿ ಬಂದಿದ್ರಂತೆ, ತಮ್ಮನ್ನು ಮಾತಾಡ್ಸಿದ್ರಂತೆ. ಅವ್ರು ಮಾತಾಡ್ಸೋದ್ಮೇಲೆ ಗ್ರಾಮಸ್ಥರೆಲ್ಲರೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಅಲ್ವಾ? ಏನು ಕೋಪ ಮಾಡ್ಕೊಂಡ್ರು? ನಿಮ್ಮ ಬಗ್ಗೆ ಏನು ಕೆಟ್ಟದಾಗ ಮಾತಾಡಿದ್ರು? ಸ್ಪಷ್ಟವಾಗಿ ಹೇಳಿ ಅಮ್ಮ. ಇಲ್ಲ ಸರ್, ನಿನ್ನೆ ಬಂದಿದ್ದರು ಅವರು, ಚಾಮರಾಜನಗರ ಅಂತ ಎಲ್ಲ ಬೆಂಗಳೂರು ಅಂತ ಹೇಳಿದ್ರು ಸರ್. ಅವ್ರು ಬಂದು ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀವಿ ಅಂತ ಹೇಳಿದ್ರು. ಆದರೆ ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಅಲ್ಲ ಸರ್, ನಾವು ಹಿಂದೂ ದೇವ್ರನ್ನ ಅಲ್ಲಿ ಇರುವಾಗಂದ ನಾವು ಮಂಜುನಾಥ ಅಣ್ಣಪ್ಪನೇ ಕೈ ಎತ್ತಿ ಮುಗಿತಾ ಇದ್ವು. ಇಲ್ಲಿ ಬಂದ ಮೇಲೆ ಬನ್ನೇರಿ ದೇವಸ್ಥಾನ ಅಂತ ಇಲ್ಲ, ಅಲ್ಲಿ ಹೋಗ್ತೀವಿ ಸರ್, ಬರ್ತಾ ಇರ್ತೀವಿ. ಈಗ ಬೇರೆ ಒಂದು ಮಾಧ್ಯಮದವ್ರು ಬಂದು ಹೋದ್ಮೇಲೆ ನಿಮಗೇನು ಸಮಸ್ಯೆ ಆಗ್ತಾಯಿದೆ? ಅವ್ರು ನಿಮ್ಮನ್ನು ಏನಂತ ಪೋಟ್ರೆ ಮಾಡ್ತಾ ಇದ್ದಾರೆ? ಗ್ರಾಮಸ್ಥರು ನಿಮ್ಮೆಲ್ಲರೂ ಕೂಡ ಏನಂತ ಹೇಳ್ತಾ ಇದ್ದಾರೆ? ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ? ಏನಂದ್ರೆ ಸರ್, ಎಲ್ಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಇದು ಬಾಡಿಗೆ ಮನೆ ಸರ್, ಬಾಡಿಗೆ ಮನೆ 2 ಲಕ್ಷ ಕೊಟ್ಟು 10 ವರ್ಷಕ್ಕೆ ಹಾಕಿರೋದು. 8 ವರ್ಷ ಆಯ್ತು ಸರ್, ಇನ್ನು 2 ವರ್ಷದ ಆವಾಗಲೇ ಮನೆಯವರು ಬಂದು ತುಂಬ ಸ್ವಲ್ಪ ಇದು ಮಾಡ್ತಾರೆ. ಅಂದರೆ ನೀವು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ, ನೀವು ಕ್ರೈಸ್ತ ಧರ್ಮ ಮತಾಂತರ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಬೇರೆಯವ್ರು ನಿಮ್ಮನ್ನು ಆರೋಪ ಮಾಡ್ತಾ ಇದ್ದಾರೆ, ನಿಜಾನಾಮ? ಆರೋಪ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಮನೆಯವರು ಬಂದು ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ, ನನಗೆ ಖಾಲಿ ಮಾಡಿ ಕೊಡಿ. ನಿಜವಾಗ್ಲೂ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೀರಮ್ಮ? ಇಲ್ಲ ಸರ್, ನೀವು ಎಲ್ಲರ ಹತ್ರನೂ ಕೇಳಿ ಸರ್. ಇಲ್ಲದ್ರೆ ಚರ್ಚೆ ಎಲ್ಲೆಲ್ಲಿ ಚರ್ಚೆ ಆಯ್ತದ ಅಲ್ಲೆಲ್ಲ ಹೋಗಿ ಕೇಳಿ. ಚಿನ್ನಯ್ಯ ಮಲ್ಲಿಗ ಅಂತ ಬಂದಿದ್ದಾರ ಅಂತ ಕೇಳಿ ಸರ್. ಆದರೆ ಅವ್ರ ಅಣ್ಣನೂ ಚರ್ಚಿಲ್ಲಿ ಆಯ್ತದೆ ಸರ್. ಅವ್ರ ಅಣ್ಣ ಇದು ರಾಜ ಅಂತ ಹೇಳಿದ್ರಲ್ಲ ಸರ್, ಅವ್ರ ಭಾವನ ಮಗನೇ. ಆದರೆ ಅವ್ರ ಹತ್ರ ಕೇಳಿ ಅವ್ರಿಗೆ ಸ್ವಲ್ಪ ಕಣ್ಣು ಕಾಣಿಸೋದಿಲ್ಲ ಅವ್ರ ಅಣ್ಣನಿಗೆ. ಹಾಗಿದ್ರೆ ನೀವು ಹಿಂದೂ ಧರ್ಮದಲ್ಲೇ ಇದ್ದೀರಾ, ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಮತಾಂತರ ಆಗಿಲ್ಲ? ಇಲ್ಲ ಸರ್, ಅದು ಸುಳ್ಳು ಆಗಿದ್ರೆ ಸುಳ್ಳು. ನಾವು ಅಲ್ಲಿ ಇರುವಾದಿಂಗ ನಮ್ಮ ಮಂಜುನಾಥ ಅಣ್ಣಪ್ಪನೇ ನಾನು ಕೈ ಎತ್ತಿ ಮುಗೀತಾ ಇದ್ದೆ. ಇಲ್ಲಿ ಬಂದ ಮೇಲೆ ಬನ್ನೇರಿಗೆ ಹೋಗ್ತೀನಿ, ಮತ್ತು ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತೀವಿ ಸರ್. ಅಮ್ಮ, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಾ ಇದೆ, ನಿಮ್ಮನೆ ಏನೋ ಕ್ರಿಶ್ಚಿಯನ್ಸು ಯೇಸು ಸ್ವಾಮಿ ಫೋಟೋ ಇಟ್ಕೊಂಡಿದ್ರಿ, ಅಥವಾ ಸೈಂಟ್ ಆಂಟೋನೀಸ್ ಫೋಟೋ ಇಟ್ಕೊಂಡಿದ್ರಿ, ಮೇರಿ ಮಾತೆ ಫೋಟೋ ಇಟ್ಕೊಂಡಿದ್ರಿ ಅಂತೇಳಿ ವೈರಲ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನೀವೇನು ಉತ್ತರ ಕೊಡ್ತೀರಮ್ಮ ನಮ್ಮ ಟಿ ವಿ ನೈನ್ ಮುಖಾಂತರ? ಅದೇ ಸರ್, ಬಂದು ನಿಮ್ಮಂಗೆ ಕೇಳ್ತಾರೆ ಸರ್, ಮೇಡಮ್ ಪ್ಲೀಸ್ ಮೇಡಮ್ ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ ಸರ್. ನಾನು ಸರಿ, ನನ್ನ ಗಂಡಲ್ಲಿದ್ದಾರೆ, ನಾನು ನೋಡೋಕ್ಕೂ ಆಗೋದಿಲ್ಲ, ಅವ್ರ ಹತ್ರ ಮಾತಾಡೋಕ್ಕೂ ಆಗೋದಿಲ್ಲ. ಇದ್ರೆ ಮಾತಾಡಿದ್ರೆ ಎಲ್ಲ ಪ್ರಚಂಡ ನೋಡ್ತಾ ಇದ್ದಾಗಂತ ನಾನು ಕೇಳ್ತೀನಿ. ಆದರೆ ಅಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಸಿಲ ಜನ ಬಂದು. ಒಂದು ಕಡೆ ನಿಮ್ಮ ಗಂಡ ಚಿನ್ನಯ್ಯವರು ಬಂಧನ ಆಗಿದೆ, SIT ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಮತ್ತೊಂದು ಕಡೆ ತಾವು 2ನೇ ಪತ್ನಿ. ಈಗ ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳುಗಳಿದೆ. ಈ ಒಂದು ಸಂದರ್ಭದಲ್ಲಿ ಬಂದ್ಬಿಟ್ಟು ಮತ್ತೆ ಮತಾಂತರ ಆರೋಪ ಹೊರಿಸ್ತಾ ಇದ್ದಾರಲ್ಲ, ಇದು ಪ್ರೀ ಪ್ಲ್ಯಾನ್ ಮಾಡಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮೇಡಮ್? ಅದು ಏನಂತೆ ನನಗೆ ಗೊತ್ತಿಲ್ಲ ಸರ್. ಇವಾಗ ಅಲ್ಲಿ ಅವ್ರು ಇದ್ದಾರೆ, ಅದನ್ನು ನನಗಿದು ಹೆಂಗೆ ಸಾಲ್ವ್ ಮಾಡೋದಂತೆ ಗೊತ್ತಿಲ್ಲ ಸರ್. ನಾನು ಹೊರಗಡೆನೂ ಹೋಯ್ತಾ ಇರಲಿಲ್ಲ ಸರ್, ಮನೆ ಬಿಟ್ಟು. ಒಟ್ಟಾರೆ ಅಮ್ಮ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವು ದಿಟ್ಟ ಹೆಣ್ಣು ಅಂತೇಳಿ, ಯಾರಿಗೂ ಕೂಡ ಹೆದರುವಂಥ ವ್ಯಕ್ತಿತ್ವ ನಿಮ್ಮದಲ್ಲ. 2 ಮಕ್ಕಳನ್ನು ಕೂಡ ಧೈರ್ಯವಾಗಿ ಸಾಕ್ತಾ ಇದ್ದೀರಾ, ಹೊಟ್ಟೆ ತುಂಬ ಊಟ ಹಾಕ್ತೀರಾ, ಕೂಲಿ ನಾಳಿ ಮಾಡಿ ಬದುಕ್ತಾ ಇದ್ದೀರಾ. ಈಗ ಬಂದು ಹೋದ್ಮೇಲೆ ಇವತ್ತಿನ ದಿನ ಯಾರೋ ಕೆಲವೊಬ್ಬರು ವ್ಯಕ್ತಿಗಳು ಬಂದರು, ಏನೋ ಅಪಪ್ರಚಾರ ಮಾಡಿದ್ರು ಅಂತ ಹೇಳಿದ್ರಲ್ಲಮ್ಮ, ಅದಾದಮೇಲೆ ನಿಮಗೆ ಏನೇನು ಸಮಸ್ಯೆ ಆಗ್ತಿದೆ? ನಿಜವಾಗ್ಲೂ ನೀವು ಕ್ರೈಸ್ತ ಧರ್ಮ ಕನ್ವರ್ಟ್ ಆಗಿದ್ರಾಮ? ಏನು ಸ್ಪಷ್ಟವಾಗಿ ನೇರವಾಗಿ ಉತ್ತರ ಕೊಡಿ ಅಮ್ಮ ನೀವು. ಸರ್, ನಿಜವಾಗಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆನೆ, ನನ್ನ 2 ಮಕ್ಕಳ ಆನೆ ಇಲ್ಲ, ನಾವು ಹಿಂದೂ ಸ್ವಾಮಿಯ ಕೈ ಎತ್ತಿ ಮುಗಿಯೋದು. ಅಮ್ಮ, ಕೊನೆಯದಾಗ ಒಂದು ಪ್ರಶ್ನೆ ಕೇಳಲ್ಲ. ಇದುವರೆಗೂ ಕೂಡ ನಿಮ್ಮ ಗಂಡ ಚಿನ್ನಯ್ಯವರು ಬಂಧನ ಆಗಿದೆ, ಏನಾದರೂ ಕೂಡ ಪೊಲೀಸ್ ಅಧಿಕಾರಿಗಳು ತಮಗೆ ಕರೆ ಮಾಡಿ ಈ ರೀತಿ ತಮ್ಮ ಪತಿ ಅಂದರೆ ತಮ್ಮ ಗಂಡ ಬಂಧನ ಆಗಿದೆ ಅಂತ ಯಾರಾದರೂ ಕೂಡ ಒಂದು ಕರೆ ಮಾಡಿದ್ರ, ಸಂಪರ್ಕ ಮಾಡಿದ್ರಮ್ಮ? ಏನು ಕತೆ? ಇಲ್ಲ ಸರ್, ಹೇಳಿಲ್ಲ ಸರ್. ಆದರೆ ಫಸ್ಟು ವಕೀಲು ಅವ್ರ ಜೊತೇಲಿದ್ದರು ಅಂತ ಹೇಳಿದ್ರು ಸರ್, 4 ಜನ ವಕೀಲು. ಅದು ಟಿ ವಿನಲ್ಲೇ ನೋಡಿದೆ ನಾನು. ಮತ್ತು ಅವರು ಜೊತೇಲಿ ಹೋಗುವಾಗ ನನಗೆ ಫೋನ್ ಮಾಡಿದ್ದಾರೆ ಸರ್. ಇವಾಗ 1 ವಾರ ಆಯಿತು ಸರ್ ಆ ಫೋನ್ ಬಂದು ನನಗೆ. ಚೆನ್ನಾಗಿ ಕೊನೆಯದಾಗಿ ನಿಮ್ಮ ಪತಿ ಚಿನ್ನಯ್ಯ ಅವ್ರನ್ನ ನೀವು ನೋಡಿದ್ದು ಯಾವಾಗ ಅಮ್ಮ? 2 ತಿಂಗಳ ಮೇಲಾಯಿತು ಸರ್. 2 ತಿಂಗಳು. ಇದಿಷ್ಟು ಚಿನ್ನಯ್ಯ ಅವರ ಪತ್ನಿ ಹೇಳ್ತಿರುವಂತಹ ಮಾತುಗಳು. ನಾವು ಕೂಡ ಅವರ ಹೆಸರೇನು, ಯಾವ ಗ್ರಾಮದಲ್ಲಿದ್ದಾರೆ, ಯಾವ ಜಿಲ್ಲೆಯಲ್ಲಿದ್ದಾರೆ, ಯಾವ ರಾಜ್ಯದಲ್ಲಿ ಅವರು ವಾಸ ಮಾಡ್ತಿದ್ದಾರೆ ಅಂತೇಳಿ ನಾವು ಕೂಡ ತೋರಿಸ್ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆಕೆ ಹೆಣ್ಮಗಳಾಗಿದ್ದಾಳೆ, ಅವರಿಗೂ ಕೂಡ 2 ಮಕ್ಕಳಿರುವಂಥದ್ದು. ಅವರು ಕೂಡ ಕೂಲಿ ನಾಲಿಯನ್ನು ಮಾಡ್ಕೊಂಡು ಸಾಕ್ತಾ ಇದ್ದಾರೆ. ಅಪಪ್ರಚಾರನ ಮಾಡೋಕ್ಕೆ ಹೋಗಬೇಡಿ. ನಾನು ಮದುವೆ ಆಗಿದ್ದಂತೂ ಸತ್ಯ, 17 ವರ್ಷಗಳ ಕಾಲ ನಾನು ಕೂಡ ಸಂಸಾರವನ್ನು ಮಾಡಿದ್ದೇನೆ. ಆದರೆ ಇದನ್ನು ಇಲ್ಲಿಗೆ ಬಿಟ್ಬಿಡಿ. ನಾವು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ. ಅಪಪ್ರಚಾರನ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಕ್ರೈಸ್ತ ಮತಕ್ಕೆ ಮತಾಂತರ ಆಗಿಲ್ಲ. ನಾವು ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಅಂತ ಹೇಳಿ ಅವರ 2ನೇ ಪತ್ನಿ ಪ್ರಮಾಣ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.